ಜಲದುರ್ಗಿ ಈ ರೀತಿ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾನು ಸಾಕಷ್ಟು ನಾಟಕಗಳು ನೋಡಿದ್ದೇನೆ. ನವನೀತ್ ಕದ್ರಿಯವರದ್ದು ಕಟೀಲು ಮಹಾತ್ಮೆ ಸಹ ನೋಡಿದ್ದೇನೆ. ಈಗ ನಿಮ್ಮ ಈ ಒಂದು ಅರೇಂಜ್ಮೆಂಟ್ ಉಂಟಲ್ಲ, ಇದು ಸಿನೆಮಾ ಮತ್ತು ಡ್ರಾಮಾ ಎರಡರಲ್ಲಿಯೂ ಉಂಟು. ಹಾಗಾಗಿ ಸಿನಿಮಾಟೋಗ್ರಫಿಯೂ ಉಂಟು, ನಾಟಕವೂ ಉಂಟು. ಆದ್ದರಿಂದ ಬಹಳ ವಿಶೇಷವಾಗಿ ಅದ್ಭುತವಾಗಿ ನಡೆದಿದೆ, ಬಹಳ ಆಶ್ಚರ್ಯಕರ. ಅದರ ಜೊತೆಯಲ್ಲಿ ಕೆಲವು ಸಲ ಭಯ ಮೂಡಿಸುವಂಥ 2-3 ಸಂದರ್ಭಗಳು, ಮೈನವೇರಿಳಿಸುವ ಸಂದರ್ಭಗಳು ಉಂಟಿದರಲ್ಲಿ. ಬಹಳ ಖುಷಿಯಾಯಿತು. 100ರ ಮಟ್ಟಕ್ಕೆ ಸದ್ಯವೇ ನೀವು ಹೋಗುವ ಒಂದು ಗುರಿ ಇಟ್ಕೊಳ್ಳಿ. ಈ ಒಂದು ಕೃತಿ ಬಹಳ ಶ್ಲಾಘನೀಯ. ತುಂಬ ಖುಷಿಯಾಯಿತು, ತುಂಬ ಖುಷಿಯಾಯಿತು. ದೇವರು ಬೆಳೆಸಲಿ, ನಡೆಸಲಿ. ಬಹಳ ಅದ್ಭುತವಾಗಿ ಅನಮೋಘವಾಗಿ ರಸ ದೌತಣವನ್ನೇ ನೀವು ನಮಗೆಲ್ಲ ಕೊಟ್ಟಿದ್ದೀರಿ ಅಂತೇಳಿ ಭಾಳ ಸಂತೋಷ ಆಗ್ತದೆ. ಒಂದು ಸ್ವಲ್ಪ ಕಾಲಮಿತಿ 1-2 ಸೆಕೆಂಡ್ ಇತ್ಲಾಗೆ ಆದರೆ ಏನೇನಾಗ್ತದೆ, ಆ ಒಂದು ಸಂಯೋಜನೆ ಭಾರಿ ಒಳ್ಳೆದುಂಟು. ಆಮೇಲೆ ಸೀನ್ ಫಸ್ಟ್ ನನಗೆ ನೋಡುವಾಗ ಸರಿಯಾಗಿ ಹೇಳಬೇಕಾದ್ರೆ ನನಗೆ ನಾಟಕವ 3D ಸಿನಿಮಾ ನೋಡ್ತಾ ಇದ್ದೇನಂತ ಒಂದು ಫೀಲಿಂಗ್ ಬಂತು ನನಗೆ. ಆದರೆ ಮತ್ತೆ ಆ ಒಂದು ನೀವು ಕೊಂಡು ಹೋದಂಥ ರೀತಿ ಅದನ್ನೆಲ್ಲ ನೋಡುವಾಗ ನಿಜವಾಗಿ ಇದೊಂದು ಶ್ಲಾಘನೀಯವಾದದ್ದು. ನಿಮ್ಮದು 1000 ಪ್ರಯೋಗ ಆಗಲಿ ಅಂತ ಹೇಳಿ ಆ ನಂದನೇಶ್ವರ ಪರಿಪುದಪ್ಪಿನ ಇದರಲ್ಲಿ ನಿಮ್ಮ ಆ ಒಂದು ಆಸೆ ಹಾಗೆ ನಾನು ಗಮನಿಸಿದ್ದೇನೆಂದರೆ, ನಾವು ಈಗ ಇಷ್ಟು ಕಾರ್ಯಕ್ರಮ ಮಾಡಿದ್ದೇವೆ, ನಾವು ಜನರಿಗೆ ಫೋನ್ ಮಾಡಿ ಕರಿಬೇಕು, ಬನ್ನಿ 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 ಅಂತ. ಇದು ಹಾಗಲ್ಲ. ಇದು ನಿಮ್ಮ ಹೆಸರು ಕೇಳಿಯೇ ಸುಮಾರು ಜನ ಬಂದವರಿದ್ದಾರೆ. ನಾವು ಕರೆದದ್ರಲ್ಲಿ ಅರ್ಧ ಜನ ಮಾತ್ರ ಬಂದದ್ದು, ಬಾಕಿ ಅರ್ಧ ಜನ ನಿಮ್ಮ ಹೆಸರಿನಿಂದಾಗಿ ಬಂದದ್ದು. ಹಾಗಾಗಿ 39ನೇ ಪ್ರಯೋಗ ಅಂತ ಹೇಳ್ತಾ ಇದ್ದೀರಿ. ಇದು ಬಹುಶಃ 100 ಮುಟ್ಟುವಾಗ ಬಹುಶಃ ಇವ್ರದ್ದು ಹೆಸರೇ ಒಂದು ಮನೆ ಮಾತು ಆಗ್ತದೆ, ಆಗಬೇಕು ಅನ್ನೋ ನನ್ನದು ಆಶಯ. ಒಳ್ಳೆಯದಾಗಿದೆ ಕಾರ್ಯಕ್ರಮ. ಮಾತ್ರ ಬಂದವರಿಗೆಲ್ಲರಿಗೂ ನಾನಂದರೆ ಎಲ್ಲರನ್ನು ಮಾತಾಡಿಸೋದುಂಟು. ಮತ್ತು ಲಾಸ್ಟಿಗೆ ಅವರು ನನ್ನ ಹತ್ರ ಹೇಳಿ ಹೋಗ್ತಾರೆ ಹೇಗೆ ಆಗಿದೆ ಏನಂತ, ಒಂದು ರಿವ್ಯೂ ಕೊಡ್ತಾರೆ. ನಾನು ಯಾರು ಸಹ ಬಹುಶಃ ನನಗೆ ಅನ್ನಿಸ್ತದೆ ಒಬ್ಬ ಸಹ ಮೊಬೈಲ್ ತೆಗಿಲಿಲ್ಲ ಇವತ್ತು. ಎಲ್ಲರೂ ಮೊಬೈಲ್ ನೋಡಿಕೊಂಡು ಮಾತಾಡಿಕೊಂಡು ಎಲ್ಲ ಇರ್ತಾರೆ. ಇವತ್ತು ಒಬ್ಬರು ಮೊಬೈಲ್ ಕಳ್ಕೊಂಡಿದ್ದಾರೆ ಒಬ್ಬರು, ಅಲ್ವಾ? ಅವರಿಗೆ ಗೋಚರ ಇಲ್ಲ, ಮೊಬೈಲ್ ಬಿಟ್ಟು ಹೋದದ್ದು ಗೋಚರ ಇಲ್ಲ, ಅಷ್ಟು ತಲ್ಲೀನರಾಗಿದ್ದಾರೆ ನಮ್ಮ ನಾಟಕ ನೋಡಿದ್ರೆ. ಕಳೆದ ಸರ್ತಿ ಸಹ 12 ಕಾರ್ಯಕ್ರಮ ಕೊಟ್ಟಿದ್ದೇವೆ, ಈಗ ಸಹ 9 ಕಾರ್ಯಕ್ರಮ ಆಯಿತು. ಬಹುಶಃ ಇದು ನಂಬರ್ 1 ಹಿಟ್. ನಮಗೆ ಮಾಡಿದ್ದಕ್ಕೆ ಅಷ್ಟು ಖುಷಿಯಾಗಿದೆ. ನಿಮಗೊಂದು ಅದೇನೋ ದೈವಾನುಗ್ರಹ. ನಿಮ್ಮ ಜನ ಎಲ್ಲ ನೋಡುವಾಗ ನನಗೆ ಆಶ್ಚರ್ಯ ಆಗ್ತದೆ, ಎಂಥ ಒಂದು ಟೀಮ್ ವರ್ಕು, ಏನು ಕತೆ. ಇದನ್ನೆಲ್ಲ ನೋಡುವಾಗ ನಿಮಗೆ. ಬಟ್ ನಾನು ಒಂದು ಅಭಯ ಹಸ್ತ ಏನು ಕೊಡ್ತೇನೆ ಅಂದರೆ, ನನ್ನ ಕಡೆಯಿಂದ ಇನ್ನೊಂದು 2 ಕಡೆ ಆದರೂ ನಿಮಗೆ ನಾನು ತೆಗೆಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ದೇವರು ನಿಮಗೆ ಚೆನ್ನಾಗಿಡಲಿ, ಎಲ್ಲ ರೀತಿಯ ಸಕ್ಸಸ್ ಕೊಡಲಿ ಅಂಥೇಳಿ ನಾನು ಆ ದೇವಿ ಜಲದುರ್ಗಿಯಲ್ಲಿ ನಂದನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ಶುಭ ದಿನ. ಯಾಕಂತೇಳಿದರೆ ಸಮುದ್ರ ಕಿನಾರೆಯಲ್ಲಿ ಈ ದಿನ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತಾ ಇದ್ರು. ಆದ ಕಾರಣ ಹೆಂಗಸರೆಲ್ಲರೂ ಅಲ್ಲಿ ಹೋಗಿದ್ರು, ಗಂಡಸರು ಹೆಚ್ಚಿನವರು ಅಲ್ಲಿ ಹೋಗಿದ್ರು. ಆದ ಕಾರಣ ನಮ್ಮ ಕಾರ್ಯಕ್ರಮಕ್ಕೆ ಜನ ಆಗ್ತದಾ ಇಲ್ವಾ ಅಂತ ಸಂಶಯ ಇತ್ತು. ಆದರೂ ಕೂಡ ಜನ ಆಗಿದೆ. ಕೆಲವು ನಿಮ್ಮ ತಂಡದ ಹೆಸರು ಕೇಳಿ ಬಂದವರಿದ್ದಾರೆ, ಕೆಲವು ನಾವು ಇನ್ವೈಟ್ ಮಾಡಿದವರು ಬಂದವರಿದ್ದಾರೆ. ಖಂಡಿತವಾಗಿಯೂ ಸದ್ಯದಲ್ಲಿ 100 ಪ್ರೋಗ್ರಾಮ್, ಆಮೇಲೆ 1000 ಪ್ರೋಗ್ರಾಮನ್ನು, ಯಶಸ್ವಿ ಪ್ರೋಗ್ರಾಮನ್ನು ನೀವು ಕೊಡಲಿಕ್ಕಿದ್ದೀರಿ ಅಂತ ಹರಸ್ತಾನೆ. ಜಲದುರ್ಗೆಯು ಅದೇ ರೀತಿ ನಂದನೇಶ್ವರನು ಅನುಗ್ರಹಿಸಲಿ ಅಂತೇಳಿ ನಾನು ಬೇಡ್ತಾ ಇದ್ದೀನಿ.